ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಜಗತ್ತು ಯೂಟ್ಯೂಬ್ ಚಾನಲ್. ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನಿವತ್ತು ನನ್ನ ಡೈಲಿ ರುಟೀನ್ ಹೇಗಿರುತ್ತೆ ಮತ್ತು ಹಾಗೆಯೇ ಪೀರಿಯಡ್ಸ್ ಸೊಲ್ಯೂಷನ್ ಏನಿರುತ್ತೆ ಅಂತ ನಾನಿವತ್ತು ತಿಳಿಸ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ನೋಡಿ, ಕೊನೆಯ ತನಕ ನೋಡಿ. ಕೊನೆಯಲ್ಲಿ ನಿಮಗೊಂದು ರೆಮಿಡಿ ಇರುತ್ತೆ, ಆ ರೆಮಿಡಿನ ಮಾಡ್ಕೋಬೋದು. ಮಧ್ಯದಲ್ಲೂ ಒಂದು ರೆಮಿಡಿ ಹೇಳಿದ್ದೀನಿ, ಅದನ್ನು ಕೂಡ ಮಾಡ್ಕೋಬೋದು. ಇದು ನನ್ನ ಕಾಮನ್ ರುಟೀನು. ನಾನು ಬೆಳಿಗ್ಗೆ ಬೇಗ ಎದ್ದು ಬಿಸಿನೀರು ಕುಡಿತೀನಿ. ನಾನು ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೊಳ್ಳೋಣ ಅಂತ ಇಲ್ಲಿ ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಬಂದು ನಿಮಗೆ ನಾನು ಇದಕ್ಕೆ ನೆಲ್ಲಿಕಾಯಿ, ಕರಿಬೇವು, ಅಲೋವೆರಾ ಆಗ್ಬೋದು. ಹಾಗೆಯೇ ನಾನು ಸುಮಾರು ದಾಸವಾಳ, ಪ್ರತಿಯೊಂದು ಒಂದು 10-12 ನಾನು ವಿಧವಾದ ಮಿಕ್ಸ್ ಮಾಡಿ ನಾನು ಕಾಯಿಸಿ ಇಟ್ಕೊಂಡಿದ್ದೀನಿ. ಅದನ್ನು ನಾನೀಗ ಬಿಸಿ ಮಾಡಿಕೊಂಡು ಸ್ವಲ್ಪ ಕೂದಲು ಮಧ್ಯೆ ತೊಗೊಂಡು ನಾನು ಹಚ್ಕೊತಾ ಇದ್ದೀನಿ. ನೀಟಾಗೆಲ್ಲ ಹಚ್ಚಾದ್ಮೇಲೆ ಒಂದು ಮಸಾಜ್ ಕೊಟ್ಟು ಇದು ಮಾಡಿಕೊಂಡ್ರೆ ನೀಟಾಗಿ ಅದು ಸೇರಿಕೊಳ್ಳುತ್ತೆ, ಕೂದಲು ಬುರುಡೆಗೆ ಸೇರಿಕೊಳ್ಳುತ್ತೆ. ಅದಾದಮೇಲೆ ಇಲ್ಲಾಂದರೆ ನಿಮಗೆ ಯಾರಾದರೂ ಹಚ್ಕೊಳ್ಳಿರಿದ್ರೆ ಹಚ್ಚಿಸ್ಕೊಂಡು ಅವ್ರ ಕೈಯಲ್ಲಿ ಹಚ್ಚಿಸ್ಕೊಂಡು ನೀಟಾಗಿ ಒಂದು ಮಸಾಜ್ ಕೊಡಿಸ್ಕೊಂಡ್ರೂ ಆಗುತ್ತೆ. ಇನ್ನೂ ಚೆನ್ನಾಗಿ ಅದು ಇದಾಗುತ್ತೆ, ಅಬ್ಸರ್ವ್ ಆಗುತ್ತೆ. ತಲೆಗೆ ಒಂದು ಅರ್ಧ ಗಂಟೆ ಹಚ್ಕೊಂಡಾದ್ಮೇಲೆ ಒಂದು ಹಾಫ್ ಆನ್ ಅವರ್ ಬಿಟ್ಕೊಂಡು ನೀವು ಸ್ನಾನ ಮಾಡ್ಕೋಬೋದು. ಇಲ್ಲ ಇನ್ನೇನಾದ್ರೂ ಕೆಲಸಗಳಿದ್ರೆ ಕೆಲಸ ಎಲ್ಲ ಮಾಡ್ಕೊಂಡು ಮುಗಿಸ್ಕೊಂಡು ಆಮೇಲೆ ಕೂಡ ನೀವು ಸ್ನಾನ ಮಾಡ್ಕೋಬೋದು. ಅದಾದಮೇಲೆ ನಾನೀಗ ನೆಕ್ಸ್ಟಿಗೆ ನಂದು ಬೆಳಿಗ್ಗೆ ಮೆಡಿಟೇಷನ್ ಮಾಡ್ಕೊತೀನಿ ಒಂದು 5 ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಒಳಗಡೆ. ಎಕ್ಸಸೈಸ್ ಆಗ್ಬೋದು ಏನು. ಹಾಗೆಯೇ ಜೊತೆಗೆ ನಾನಿಲ್ಲಿ ಓಂ ಬೀಜ ಮಂತ್ರನ ನಾನು ಏರ್ಪೋಡ್ಸ್ ಅಂದರೆ ಫೋನಲ್ಲಿ ಹಾಕ್ಕೊಂಡು ನಾನು ಕಿವಿಗೆ ಹಾಕ್ಕೊಂಡು ನಾನು ಅದನ್ನು ಕೇಳಿಸ್ಕೊಂಡು ಮೆಡಿಟೇಷನ್ ಮಾಡ್ತೀನಿ. ಅಂದರೆ ನಿಮಗೊಂದು 5 ನಿಮಿಷ 10 ನಿಮಿಷ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ನೀವು ಇದು ಮಾಡ್ಕೋಬೋದು. ಅಂದರೆ ಆ ದಿನ ಫುಲ್ಲು ಫ್ರೆಶ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಆ ರೀತಿ ಮಾಡ್ಕೊತೀನಿ ಅಷ್ಟೇ. ನೀವು ಮಾಡ್ಕೊತೀನಿ ಅಂದರೆ ನಿಮ್ಮ ಇಂಟ್ರೆಸ್ಟ್ ಅಂತ ಹೇಳ್ಬೋದು. ಅದಾದಮೇಲೆ ಒಂದು ಕಾಫಿ ಕಪ್ ಕುಡಿದು ಚೆನ್ನಾಗಿರುತ್ತೆ, ಒಂದು ಫ್ರೆಶ್ನೆಸ್ ಇರುತ್ತೆ ಬೆಳಗ್ಗೆ ಈ ಥರ ಒಂದು ಕಾಫಿ ಕುಡಿದ್ರೆ. ಯಾರಿಗೆಲ್ಲ ಕಾಫಿ ಇಷ್ಟ ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ. ನಾನಂತೂ ಕಾಫಿ ಲವರ್, ನನಗಂತೂ ಕಾಫಿ ಇಷ್ಟ. ಟೀ ಅಷ್ಟಕ್ಕಷ್ಟೇ, ಟೀ ಏನು ಜಾಸ್ತಿ ಅಷ್ಟಾಗೇನು ಕುಡಿಯೋಲ್ಲ, ಕಾಫಿ ಮಾತ್ರ ಕುಡಿತೀನಿ. ಅದಾದಮೇಲೆ ನೆಕ್ಸ್ಟಿಗೆ ಬಾಗಿಲಿಗೆಲ್ಲ ಗುಡಿಸಿ ಬಾಗಿಲಿಗೆಲ್ಲ ನೀರು ಹಾಕಿ ಒಂದು ರಂಗೋಲಿ ಹಾಕಿಟ್ರೆ, ತುಳಸಿ ಕಟ್ಟೆ ಹತ್ರ ಒಂದು ರಂಗೋಲಿ ಹಾಕಿ, ಬಾಗಿಲ ಹತ್ರ ಒಂದು ರಂಗೋಲಿ ಹಾಕಿ ಒಂದು ಸ್ವಚ್ಛ ಮಾಡಿದ್ರೆ ಒಂದೇನೋ ಒಂದು ಪಾಸಿಟಿವ್ ಅನಿಸುತ್ತೆ, ಮನೆಯೆಲ್ಲ ಒಂದು ಪಾಸಿಟಿವ್ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನನ್ನ ಬೆಳಗಿನ ಕೆಲಸಗಳು ಅಂತ ಹೇಳ್ಬೋದು ಇದು. ನೆಕ್ಸ್ಟಿಗೆ ಇಲ್ಲಿ ನಾನೊಂದು ಹೇಳಿದೆ, ಪೀರಿಯಡ್ಸ್ ಸೊಲ್ಯೂಷನ್ ಅಂತ ಹೇಳಿದೆ. ಸ್ವಲ್ಪ ಹೊಟ್ಟೆ ನೋವು ಆ ಥರ ಏನಾದರೂ ಇದ್ದರೆ ನಾನಿಲ್ಲಿ 20-25 ಥರ ನಾನೊಂದು ಕಾಳು ಮಿಕ್ಸ್ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನಾನು ನಮ್ಮ ಮನೇಲಿ ಮಾಡ್ಕೊಂಡಿರೋಂಥ ಒಂದು ಪೌಡರ್ ಆಗಿರುತ್ತೆ. ಅದಕ್ಕೆ ನಾನು 2 ಸ್ಪೂನ್ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಜೊತೆಗೆ 1 ಸ್ಪೂನು ರಾಗಿ ಹಸಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾನೊಂದು ಸ್ವಲ್ಪ ಇಲ್ಲೊಂದು ಅರ್ಧ ಲೋಟ ಹಾಲು ಹಾಕ್ಕೊಂಡು ನಾನು ಹಾಲೇನಕ್ಕೆ ಮಿಕ್ಸ್ ಮಾಡ್ತೀನಿ ಅಂದರೆ ನನ್ನ ಬೆಳಿಗ್ಗೆ ಕಾಫಿನೂ ಕುಡಿತೀನಿ, ಒಂದೊಂದು ಸಲ ಹಾಲು ಕುಡಿತೀನಿ. ಆ ರೀತಿ ಹಾಲು ಕುಡಿಯೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ನಾನು ಈ ಥರ ರಾಗಿ ಅಂಬಲಿ ಥರ ನಾನು ಮಾಡ್ಕೋತೀನಿ. ಕಾಳು ಮಿಕ್ಸ್ ಆಗಿರುತ್ತೆ ಇದು ಫುಲ್ಲು ಪೌಡರು. ಕಾಳುಗಳನ್ನೆಲ್ಲ ಹುರಿದು ನಾನು ಪೌಡ್ರ್ ಮಾಡ್ಕೊಂಡಿರೋ ಇದೊಂದು ಮಿಕ್ಸ್ಚರ್ ಆಗಿರುತ್ತೆ. ಇದಿಷ್ಟನ್ನು ನಾನು ಮಿಕ್ಸ್ ಮಾಡಿಕೊಂಡು ನಾನು ನೀಟಾಗಿ ಅದನ್ನು ಬೇಯಕ್ಕಿಡ್ತೀನಿ. ಬೇಯಕ್ಕಿಟ್ಟಾದ್ಮೇಲೆ ಅದು ನೀಟಾಗಿ ಬೇಯಬೇಕದು. ರಾಗಿ ಅಂಬಲಿ ಹೇಗೆ ಬೇಯಿಸ್ತೀರ, ರಾಗಿ ಗಂಜಿ ಆಗ್ಬೋದು, ಹೇಗೆಲ್ಲ ಬೇಯಿಸ್ತೀರ ಹಂಗೆ ಅದೇ ಥರನೇ ನಾನಿಲ್ಲಿ ಈ ಗಂಜಿ ಬಂದು ಎಲ್ಲರೂ ಕೂಡ ಕುಡಿಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರು ಕೂಡ ಕುಡಿಬೋದು. ಏಕೆಂದರೆ ಇದೊಂಥರ ಮೂಳೆಗೆ, ಬೋನ್ಗೆ ಎಲ್ಲ ಸ್ಟ್ರೆಂತ್ ಕೂಡ ಇರುತ್ತೆ. ಈವನ್ ಈಗ ಪೀರಿಯಡ್ಸ್ ಟೈಮಲ್ಲಿ ಹಲ್ವಾರು ಪೇಯ್ನ್ಸ್ ಇರುತ್ತೆ ಅಲ್ಲ, ಸೊ ಅದಕ್ಕೋಸ್ಕರ ಅವರಿಗೂ ಕೂಡ ಇದು ಯೂಸ್ಫುಲ್ ಆಗುತ್ತೆ, ಮಾಡ್ಕೋಬೋದು. ಈ ಪೌಡ್ರು ಬೇಕಾದ್ರೆ ನಿಮಗೆ ಏನೇನು ಹಾಕಿದ್ದೀನಿ ಅಂತ ನೀವು ಬೇಕಾದ್ರೆ ತಿಳಿಸಿ ಅಂತ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಹಾಗೆ ಇಲ್ಲಿ ನಾನು ಸೈಡ್ ಗ್ಯಾಪಲ್ಲಿ ಆರೆಂಜ್ ಕೂಡ ತಿಂತಾಯಿದ್ದೀನಿ. ಏಕೆಂದರೆ ನನಗೆ ಸ್ವಲ್ಪ ಪೀರಿಯಡ್ಸ್ ಪೇಯ್ನ್ ಇತ್ತು. ಈ ಹಣ್ಣು ಹಂಪಲು ಈ ಥರ ತಿನ್ನೋದ್ರಿಂದ ಸ್ವಲ್ಪ ಸ್ಟ್ರೆಂತ್ ಕೂಡ ಇರುತ್ತೆ. ಗಂಜಿನ ನೀವು ಬ್ರೇಕ್ಫಾಸ್ಟ್ ಥರನೂ ತೊಗೋಬೋದು. ಏಕೆಂದರೆ ತಿಂಡಿ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದರೆ, ಬ್ರೇಕ್ಫಾಸ್ಟ್ ಮಾಡೋಕ್ಕಾಗಲಿಲ್ಲ
ಅಂತ ಹೇಳಿದರೆ ನೀವು ಇದನ್ನು ಬ್ರೇಕ್ಫಾಸ್ಟಾಗಿ ಕೂಡ ನೀವು ತೊಗೋಬೋದು. ಒಬ್ಬೊಬ್ಬರಿಗೆ ತಿಂಡಿ ಮಾಡಿದ್ರೆ ಏನಾದರೂ ಊಟ ಮಾಡಿದ್ರೆ ಪೀರಿಯಡ್ಸ್ ಟೈಮಲ್ಲಿ ವಾಮಿಟ್ ಆಗೋ ಚಾನ್ಸಸ್ ಇರುತ್ತೆ. ಆ ಟೈಮಲ್ಲಿ ಈ ರೀತಿ ನೀವು ಗಂಜಿ ಮಾಡ್ಕೊಂಡು ಕುಡಿದ್ರೆ ಯೂಸ್ಫುಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ 1 ಕಪ್ ಲೋಟ ತೊಗೊಂಡಿದ್ದೀನಿ. ಒಂದು ಲೋಟಕ್ಕೆ ನಾನು 3/4 ಕಪ್ ಗಂಜಿ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನಾನು ಇದನ್ನು 2 ಸಲ ನಾನು ತೊಗೊತೀನಿ. ಬೆಳಿಗ್ಗೆ ಮತ್ತು ಸಂಜೆ ಒಂದು ಸಲ ನಾನು ತೊಗೊಂಡು ಖಾಲಿ ಮಾಡ್ಕೊತೀನಿ. ಇದು ಸ್ವಲ್ಪ ಓಕೆ. ಆ ಟೈಮಲ್ಲಿ ಫಸ್ಟ್ ಡೇ ಟೈಮಲ್ಲಿ ಪೀರಿಯಡ್ಸ್ ಟೈಮಲ್ಲಿ ಓಕೆ ಅನಿಸುತ್ತೆ, ಬೆಟರ್ ಅನಿಸುತ್ತೆ, ಕಂಫರ್ಟಾಗೂ ಕೂಡ ಇರುತ್ತೆ. ಅದಾದಮೇಲೆ ನೆಕ್ಸ್ಟಿಗೆ ಒಂದು ಸ್ವಲ್ಪ ಗಿಡಗಳಿತ್ತು, ಗಿಡಗಳಿಗೆಲ್ಲ ನೀರು ಹಾಕಿ ನನ್ನ ನೆಕ್ಸ್ಟ್ ಕೆಲಸಗಳನ್ನ ನಾನು ಮಾಡ್ಕೊತೀನಿ. ನಾನಿಲ್ಲಿ ಬೆಳಗಿನ ಬ್ರೇಕ್ಫಾಸ್ಟು ರೊಟ್ಟಿ ಮಾಡೋಣ ಅಂತ ರೊಟ್ಟಿ ಮಾಡ್ತಾಯಿದ್ದೀನಿ. ರೊಟ್ಟಿನ ಈ ಥರ ಹೆಂಚಲ್ಲಿ ಹಾಕಿ ಕೈಯಲ್ಲಿ ತಟ್ಟೋದಿದು. ನಾನಿಲ್ಲಿ ರೊಟ್ಟಿಗೆ ಸ್ವಲ್ಪ ಅಕ್ಕಿ ಹಸಿಟ್ಟು ಮತ್ತು ಹಾಗೆಯೇ ರಾಗಿ ಹಸಿಟ್ಟು ಮಿಕ್ಸ್ ಮಾಡಿ ನಾನಿಲ್ಲಿ ರೊಟ್ಟಿನ ತಟ್ತಾಯಿದ್ದೀನಿ. ಚೆನ್ನಾಗಿರುತ್ತೆ, ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ಕಾಯಿ ಚಟ್ನಿ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಈ ರೀತಿ ಕೈಯಲ್ಲಿ ತಟ್ಟಿದ್ರೆ ಏನೂ ಸುಡಲ್ಲ, ಅಷ್ಟೇನು ಸುಡಲ್ಲ. ನೀರು ಅವಾಗವಾಗ ಎದ್ಕೊಂಡ್ರೆ ನೀಟಾಗಿ ಬರುತ್ತೆ ಚೆನ್ನಾಗಿ. ಮೇಲೆ ಹಾಗೆಯೇ ಇದಕ್ಕೊಂದು ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸಿ ನೆಕ್ಸ್ಟಿಗೆ ಅದು ತೆಗೆದ್ರೆ ನೀಟಾಗಿ ಬೆಂದಿರುತ್ತೆ. ಇದಕ್ಕೆ ಬೇಕು ಅಂದರೆ ನೀವು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಈ ಥರ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. ನೆಕ್ಸ್ಟಿಗೆ ನಾನು ಇನ್ನೊಂದನ್ನು ಬೇಕಾದ್ರೆ ಮಾಡಿ ತೋರಿಸ್ತೀನಿ ಹೇಗೆ ಅಂತ. ಈ ರೀತಿ ಕಾಯಿ ಚಟ್ನಿ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ರೊಟ್ಟಿಗೆ. ಹಾಗೆ ಇಲ್ಲಿ ನಮ್ಮ ಗಾರ್ಡನ್ನಲ್ಲಿ ಕನಕಾಂಬರ ಹೂವುಗಳು ಬಿಟ್ಟಿದ್ವು. ಸೊ ಅದಕ್ಕೋಸ್ಕರ ಅವೆಲ್ಲ ಕಿತ್ಕೊಂಡು ಕಟ್ಟಿ ದೇವ್ರಿಗೆ ಇದು ಮಾಡಿದೆ. ಹಾಗೆಯೇ ಈ ಥರ ಗಿಡಗಳು ಬೆಳೆಸಿದ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ. ಹಾಗೆಯೇ ಫ್ರೆಶ್ ಗಾಳಿ ಕೂಡ ಇರುತ್ತೆ. ಸೊ ಅದಕ್ಕೋಸ್ಕರ ನಮಗೆ ಏನೋ ಒಂದು ಪಾಸಿಟಿವ್ನೆಸ್ ಇರುತ್ತೆ, ನಮಗೆ ಖುಷಿ ಇರುತ್ತೆ ನಾವು ಬೆಳೆಸಿದ್ದು ಅಂತ. ಚೆನ್ನಾಗಿದೆ, ಒಟ್ಟಿನಲ್ಲಿ ಚೆನ್ನಾಗಿ ಬಂದಿತ್ತು. ಕನಕಾಂಬರ ಗಿಡ ಹಾಕಿದ್ದೆ, ಚೆನ್ನಾಗಿ ಬಂದಿತ್ತು ಒಟ್ಟಿನಲ್ಲಿ. ನೆಕ್ಸ್ಟಿಗೆ ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು, ಸ್ವಲ್ಪ ಕೆಲಸ ಇತ್ತು, ಪಾತ್ರೆ ಎಲ್ಲ ತೊಳೆಯೋದು ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟಿಗೆ ಸ್ವಲ್ಪ ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಬಿಡೋಣ ಅಂತ ಮಧ್ಯಾಹ್ನಕ್ಕೂ ಹಾಗೇ ಅಡುಗೆನೂ ರೆಡಿ ಮಾಡಿಬಿಡ್ತೀನಿ. ಸ್ವಲ್ಪ ಮನೆ ಕೆಲಸ ಇದ್ದಿದ್ದೆ ಅಲ್ವಾ, ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಮನೆ ಕೆಲಸ, ಪಾತ್ರೆ ತೊಳೆಯೋದು ಇದೆಲ್ಲ ಇದ್ದೇ ಇರುತ್ತೆ. ನಿಮ್ಮ ಮನೇಲಿ ಕೂಡ ನೀವು ಎಲ್ಲ ಮಾಡ್ತೀರಾ, ಅಡುಗೆ ಕೆಲಸ ಆಗ್ಬೋದು, ಪ್ರತಿಯೊಂದು ಕೂಡ ಆಗ್ಬೋದು. ಪ್ರತಿ ಹೆಣ್ಮಗಳದು ಇದೇ ಕೆಲಸ ಅಲ್ವಾ. ಅಕಸ್ಮಾತ್ ಎಲ್ಲಾದರೂ ಹೊರಗಡೆ ಹೋಗಿ ಕೆಲಸ ಮಾಡಿ ಬಂದ್ರೂ ಮತ್ತೆ ಮನೆ ಕೆಲಸನೂ ಮಾಡಬೇಕು. ಹಾಗೆಯೇ ಇಲ್ಲ ಮಕ್ಕಳಿದ್ರೆ ಮಕ್ಕಳನ್ನೂ ನೋಡಿಕೊಂಡು ಆ ಮನೆ ಕೆಲಸನೂ ಎಲ್ಲ ಮಾಡಬೇಕು. ಇವ್ರಿಗೆಲ್ಲ ನನ್ನ ಕಡೆಯಿಂದ ಒಂದು ಸಲ್ಯೂಟ್. ಸ್ವಲ್ಪ ಎಲ್ಲ ಸ್ಟವ್ ಎಲ್ಲ ಹಾಗೆಯೇ ಸ್ವಲ್ಪ ಹಾಗೆ ಕ್ಲೀನ್ ಮಾಡ್ಕೊಬಿಡ್ತೀನಿ ಆವಾಗ. ಇದು ನನ್ನ ಡೈಲಿ ನಿತ್ಯ ರೊಟೀನ್ ಆಗಿರುತ್ತೆ. ಎಲ್ಲರ ಮನೆಯಲ್ಲೂ ಸಾಮಾನ್ಯ ಈ ಥರ ಬೆಳಗ್ಗೆ ಕೆಲಸಗಳಿದ್ದೇ ಇರುತ್ತೆ.
ಸ್ವಲ್ಪ ಅಡುಗೆ ಕೆಲಸ ಎಲ್ಲ ಆದಮೇಲೆ ಮುಗಿಸ್ಕೊಂಡು ಈ ಥರ ಸ್ನಾನ ಮಾಡೋಕ್ಕೆ ಹೋಗ್ಬಿಡ್ತೀನಿ. ಸ್ನಾನ ಮಾಡ್ಕೊಂಡು ಬಂದಮೇಲೆ ಈ ರೀತಿ ನಾನು ನೀಟಾಗಿ ಬಿಸಿಲಿಗೆ ಚೆನ್ನಾಗಿ ಒಣಗಿಸ್ತೀನಿ ಕೂದಲನ್ನ. ಅಂದರೆ ಜಾಸ್ತಿ ಬಿಸಿಲಿರಲ್ಲ, ಸ್ವಲ್ಪ ಬಿಸಿಲಿರುತ್ತೆ ಅಷ್ಟೇ. ನೀವು ಬೇಕಾದರೆ ಡ್ರೈಯರಲ್ಲಿ ಡ್ರೈಯರ್ ಮಾಡ್ಕೋಬೋದು, ನೀಟಾಗಿ ಡ್ರೈ ಆಗುತ್ತೆ. ನೀಟಾಗೆಲ್ಲ ಒಣಗಿಸ್ಕೊಂಡು ಇದು ಮಾಡ್ಕೊಂಡಾದಮೇಲೆ ಈ ಥರ ಫ್ರೆಶ್ ಆಗಿರುತ್ತೆ. ಒಂಥರ ಏನೋ ಒಂಥರ ನಮಗೆ ಬೆಟರ್ ಫೀಲ್ ಕೊಡುತ್ತೆ, ಕಂಫರ್ಟ್ ಕೊಡುತ್ತೆ, ಚೆನ್ನಾಗಿದೆ ಅಂತ ಅನಿಸುತ್ತೆ. ನಾನು ಮನೇಲಿದ್ದಾಗ ನನ್ನ ಹೇರ್ ಕೇರ್ ಈ ರೀತಿ ಮಾಡ್ಕೊತೀನಿ. ನನ್ನ ಹೇರ್ ಕೇರ್ ಇದಾಗಿರುತ್ತೆ. ನಿಮಗೇನಾದರೂ ಈಗ ಆಯಿಲಲ್ಲಿ ಏನೇನು ಮಿಕ್ಸ್ ಮಾಡಿದ್ರಿ ಅಂತ ಏನಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ, ನಾನು ಅದನ್ನ ಇನ್ನೊಂದು ಸಲ ವೀಡಿಯೋ ಮಾಡಿ ಹಾಕ್ತೀನಿ. ಹಾಗೆಯೇ ನಾನು ಫಸ್ಟಿಗೆ ಹೇಳಿದ್ದೆ ನಿಮಗೆ, ಲಾಸ್ಟಿಗೆ ಒಂದು ಪೀರಿಯಡ್ಸ್ ಸೊಲ್ಯೂಷನ್ಸ್ ರೆಮಿಡೀಸ್ ಹೇಳ್ತೀನಿ ಅಂತ ಹೇಳಿದ್ದೆ. ಇದು ನಿಮಗೆ ರೆಸಿನೆಟ್ ಆದರೆ ಮಾಡ್ಕೋಬೋದು. ಏನಿಲ್ಲ, ಜಸ್ಟ್ ಇದು ಲೆಫ್ಟ್ ಹ್ಯಾಂಡಿಗೆ ನಾನು ಬರಿತಾ ಇರೋ ನಂಬರ್ನ ತೊಗೊಂಡು ಬರ್ಕೋಬೇಕು. ಓನ್ಲಿ ಬ್ಲೂ ಪೆನ್ನಲ್ಲಿ ಮಾತ್ರ ಅಷ್ಟೇ. ಇದು ಬಂದು ನಿಮಗೆ ಮೆನ್ಸ್ಟ್ರಲ್ ಕ್ರಮ್ಮಿಂಗ್ಸ್ ಆಗ್ಬೋದು, ಹೊಟ್ಟೆ ನೋವು ಆಗ್ಬೋದು, ಬ್ಯಾಕ್ ಪೇನ್ ಆಗ್ಬೋದು, ಆ ಥರ ಇದಕ್ಕೆಲ್ಲ ನಿಮಗೆ ಇದು ಯೂಸ್ಫುಲ್ ಆಗುತ್ತೆ. ಇದು ಒಂದು ನ್ಯೂಮರಾಲಜಿಲಿ ಒಂದು ಪಾರ್ಟ್ ಅಷ್ಟೇ. ಈ ರೀತಿ ನಾನು ತೋರಿಸ್ತಾ ಇರೋ ಹಾಗೆ ಫಾರ್ ಎಕ್ಸಾಂಪಲ್ ನಿಮಗೆ ಈ ರೀತಿ ಬರ್ಕೋಬೇಕಾಗುತ್ತೆ ಅಷ್ಟೇ. ಬರ್ಕೊಂಡಾದಮೇಲೆ ನಿಮಗೆ ರಿಸಲ್ಟ್ ಯಾವ ರೀತಿ ಅನಿಸುತ್ತೆ ನೋಡ್ಕೊಳ್ಳಿ. ಇದು ಪಾಸಿಟಿವ್ ರಿಸಲ್ಟೇ ಇರುತ್ತೆ, ಯಾವುದೇ ಥರ ನೆಗೆಟಿವ್ ಇರಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಇದ್ರೂ ಸರಿ ಕಮೆಂಟ್ ಮಾಡಿ, ಓಕೆನಾ? ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.